ಸಿಎಂ ಡಿಕೆ ಶಿವಕುಮಾರ್ ಬಳ್ಳಾರಿಗೆ ಎಂಟ್ರಿ ಕೊಡ್ತಿದ್ದಾರೆ. ಆದರೂ ಕೂಡ ಶ್ರೀರಾಮುಲು ಒಂದು ಕಡೆ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಇವಾಗ ಬಂದ್ರೆ ಏನ್ ಪ್ರಯೋಜನ? ಭರತ್ ರೆಡ್ಡಿ ಅವರನ್ನ ಪಕ್ಕದಲ್ಲಿ ಕೂತ್ಕೊಂಡು ಸುದ್ದಿಗೋಷ್ಠಿ ಮಾಡ್ತಾರೆ ಅಂತಂದ್ರೆ ಹೇಗೆ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ. ಬ್ಯಾನರ್ ಗಲಾಟೆ ಬಳಿಕ ಇದೀಗ ಬಳ್ಳಾರಿಗೆ ಡಿಕೆಶಿ ಎಂಟ್ರಿ ಕೊಡ್ತಿದ್ದಾರೆ. ಮೃತ ರಾಜಶೇಖರ್ ನಿವಾಸಕ್ಕೆ ಡಿಸಿಎಂ ಡಿಕೆಶಿ ಭೇಟಿ. ರಾಜಶೇಖರ್ ಕುಟುಂಬಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಸಾಂತ್ವನ ಹೇಳಿದ್ದಾರೆ. ರಾಜಶೇಖರ್ ಕುಟುಂಬದವರ ಜೊತೆ ಡಿಕೆಶಿ ಮಾತುಕತೆ ನಡೆಸಿದ್ದಾರೆ. ಘಟನೆ ನಡೆದ ಹಿನ್ನೆಲೆ ಕಾರಣಗಳ ಬಗ್ಗೆ ಮಾಹಿತಿ ಸಂಗ್ರಹ ಮಾಡುತ್ತಿದ್ದಾರೆ. ಬ್ಯಾನರ್ ಗಲಾಟೆ ಬಳಿಕ ಇದೀಗ ಡಿಸಿಎಂ ಡಿಕೆ ಶಿವಕುಮಾರ್ ಇವತ್ತು ಬಳ್ಳಾರಿಗೆ ಹೋಗಿದ್ದಾರೆ. ಹೋಗಿ ಮೃತ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ಅವರ ಮನೆಗೆ ಭೇಟಿ ಕೊಟ್ಟು ಅವರ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ದಾರೆ. ಅವರ ಜೊತೆ ಸಚಿವ ಜಮೀರ್ ಅಹಮದ್ ಕೂಡ ಇದ್ದಾರೆ. ಈ ಒಂದು ಫೋಟೋದಲ್ಲಿ ನೋಡಬಹುದು. ಇನ್ನು ರಾಜಶೇಖರ್ ಕುಟುಂಬಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಸಾಂತ್ವನ ಹೇಳಿದ್ದಾರೆ. ಘಟನೆ ನಡೆದ ಹಿನ್ನೆಲೆ ಕಾರಣಗಳ ಬಗ್ಗೆ ಮಾಹಿತಿ ಸಂಗ್ರಹ ಮಾಡಿದ್ದಾರೆ. ಏನಾಯಿತು, ಹೇಗಾಯಿತು ಎಲ್ಲವೂ ಕೂಡ ವಿಚಾರಿಸಿ ಅವರಿಗೂ ಕೂಡ ಸ್ವಲ್ಪ ಸಮಾಧಾನ ಹೇಳಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ನಿನ್ನೆಯಷ್ಟೇ ಮಾಹಿತಿಯನ್ನ ಕೊಟ್ಟಿದ್ರು. ನಾಳೆ ಬಳ್ಳಾರಿಗೆ ಹೋಗ್ತಾ ಇದ್ದೀನಿ, ನಮ್ಮ ಪಕ್ಷದ ಕಾರ್ಯಕರ್ತ ಅನ್ಯಾಯವಾಗಿ ಮೃತಪಟ್ಟಿದ್ದಾರೆ, ಖಂಡಿತವಾಗಿಯೂ ಕೂಡ ಅವ್ರ ಮನೆಗೆ ಹೋಗಿ ಸಮಾಧಾನ ಹೇಳುವಂತ ಕೆಲಸ ಮಾಡ್ತೀನಿ ಅಂತ ಹೇಳಿ ನಿನ್ನೆಯಷ್ಟೇ ಡಿಸಿಎಂ ಡಿಕೆ ಶಿವಕುಮಾರ್ ಹೋಗಿದ್ರು. ಇದೀಗ ಬ್ಯಾನರ್ ಗಲಾಟೆಯ ನಂತರ ಡಿಸಿಎಂ ಡಿಕೆ ಶಿವಕುಮಾರ್ ಬಳ್ಳಾರಿಗೆ ಎಂಟ್ರಿ ಕೊಟ್ಟಿದ್ದಾರೆ. ಡಿ ಶಾಪ್ಸ್ ಹೋಗ್ತಾರಣ್ಣ ಸರ್. ಡಿ ಶಾಪ್ಸ್ ಡಿ ಶಾಪ್ಸ್ ಹೋಗ್ತಾರಣ್ಣ ಸರ್. ಡಿ ಶಾಪ್ಸ್ ಇದೊಂದು ಮಾಡಿಕೊಡ್ರಿ ಸರ್, ನೀವು ಪುಣ್ಯ ಬರ್ತೈತೆ ಸರ್ ನಿಮಗೆ. ಪ್ಲೀಸ್ ಸರ್ ನನಗೆ ಇಬ್ರು ಗಂಡು ಮಕ್ಕಳು ಇಬ್ರು ಹೆಣ್ಮಕ್ಳು ಸರ್. ಇವಾಗ ಆತ ದೊಡ್ಡ ಆಗ್ತದೆ ಸರ್. ಇದಾಗ ಸರ್ ಕ್ಯಾಮ್ರಾ ಬನ್ನಿ. ಡಬ್ಬೆ ಅಂಗಡಿ ಐತಿ ಸರ್. ಸೊ ಅದೇ ನೋಡ್ಕೊಂತ ಅಮ್ಮ ತಮ್ಮ ಇಬ್ರು ಇವ್ರು ಒಂದು ಕಾರ್ಪೊರೇಷನ್ ಕೆಲಸ ಕೊಡ್ತಾರೆ ಸರ್. ಓಕೆ ಮಾತಾಡ್ತೀರ ಇವೆಲ್ಲ ಎಲ್ಲರ ಮುಂದೆ ಬೇಡ ಮಾತಾಡ್ತೀವಿ. ನೀವು ಬಂದ್ಬಿಡಿ ಬನ್ನಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್. ನೋಡ್ತಾ ಇದ್ದೀವಿ ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ನಾರಾ ಭರತ್ ರೆಡ್ಡಿ ಅವರು ಕೂಡ ಅಲ್ಲೇ ಇದ್ದಾರೆ. ತದನಂತರ ಸಚಿವ ಜಮೀರ್ ಅಹಮದ್ ಇಷ್ಟು ಜನ ರಾಜಶೇಖರ್ ಅವರ ಮನೆಗೆ ಹೋಗಿ ಸಾಂತ್ವನ ಹೇಳುವಂತ ಕೆಲಸ ಮಾಡ್ತಿದ್ದಾರೆ. ಆದರೂ ಕೂಡ ಅವ್ರ ಮನೆಯ ಪರಿಸ್ಥಿತಿ ನೋಡ್ಲಿಕ್ಕೆ ಆಗ್ತಾ ಇಲ್ಲ. ಆ ಮಟ್ಟಕ್ಕೆ ಪರಿಸ್ಥಿತಿ ಹಾಳಾಗಿದೆ ಅಂತ ಹೇಳ್ಬೋದು. ಆದರೂ ಕೂಡ ಏನಾದರೂ ಪರಿಹಾರಧನ ಏನಾದರೂ ಕೊಡುವಂತ ಪ್ರಯತ್ನ ಮಾಡೋದು ಅಥವಾ ಬೇರೆ ಏನಾದರೂ ಅವರಿಗೆ ಹೇಳುವಂಥದ್ದು ಏನಾದರೂ ಆಯ್ತಾ? ರೋಶಿನಿ, ಇದೀಗ ಏನು ಈ ಶೂಟೌಟ್ ಪ್ರಕರಣದಲ್ಲಿ ಮೃತಪಟ್ಟಂತ ಕಾಂಗ್ರೆಸ್ನ ಕಾರ್ಯಕರ್ತ ರಾಜಶೇಖರ್ ಅವರ ಮನೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಇಲ್ಲಿನ ಏನು ಸ್ಥಳೀಯ ಸಂಸದರುಗಳಾದಂತ ತುಕಾರಾಮ್ ನಾಸಿರ್ ಹುಸೇನ್ ಮತ್ತು ಸ್ಥಳೀಯ ಶಾಸಕರುಗಳಾದ ಬಿ ನಾಗೇಂದ್ರ, ನಾರಾ ಭರತ್ ರೆಡ್ಡಿ ಇವರುಗಳ ಜೊತೆ ಶಾಸಕ ಕಂಪ್ಲಿ ಗಣೇಶ್ ಅವರನ್ನ ಒಳಗೊಂಡು ಇವರೆಲ್ಲರೂ ಮೃತ ರಾಜಶೇಖರ್ ಅವರ ಮನೆಗೆ ಭೇಟಿಯನ್ನ ನೀಡಿದ್ರು. ಮೃತ ರಾಜಶೇಖರ್ ಅವರ ಕುಟುಂಬವನ್ನ ಭೇಟಿ ಮಾಡಿದ್ರು. ಈ ಒಂದು ಸಂದರ್ಭದಲ್ಲಿ
ಅವರು ನಮ್ಮ ಮಗನ ಹತ್ಯೆ ಈ ರೀತಿ ಆಗೋಯ್ತು, ಬಹಳ ತುಂಬಾ ದಾರುಣವಾಗಿ ಅವನು ಕೊಲ್ಲಲ್ಪಟ್ಟಿದ್ದಾನೆ, ದಯವಿಟ್ಟು ಅವನಿಗೆ ಯಾವುದೇ ಕಾರಣಕ್ಕೆ ಅವನಿಗೆ ನ್ಯಾಯವನ್ನ ನೀವು ಒದಗಿಸಿಕೊಡ್ಬೇಕು, ನ್ಯಾಯ ದೊರಕಿಸಿಕೊಡ್ಬೇಕು ಅಂತ ಹೇಳಿ ಅವರು ಕಣ್ಣೀರಿಟ್ಟು ಕೈ ಮುಗಿದು ಆ ಗೋಳನ್ನ ತೋಡ್ಕೊಂಡ್ರು DCM ಅವರ ಮುಂದೆ. ಇವೆಲ್ಲವುಗಳನ್ನ ಶಾಂತ ಚಿತ್ತದಿಂದ ಬಹಳ ಸಮಚಿತ್ತ ದುಃಖ ಭಾವದಿಂದ DK ಶಿವಕುಮಾರ್ ಅವರು ಎಲ್ಲವುಗಳನ್ನ ಆಲಿಸಿದ್ರು. ಮತ್ತೆ ಅವರಿಗೆ ಮಕ್ಕಳು ಎಷ್ಟು ಜನ ಇದ್ದಾರೆ, ಅವ್ರದ್ದು ಕುಟುಂಬ ಏನು ಅನ್ನೋದ್ರ ಬಗ್ಗೆನೂ ಕೂಡ ಅವರು ಒಂದು ಮಾಹಿತಿಯನ್ನ ಪಡ್ಕೊಂಡ್ರು. ತದನಂತರ ಜಮೀರ್ ಅಹಮದ್ ಅವರು ಮಧ್ಯೆ ಮಾತನಾಡಿ ಇವರಿಗೆ ಬಳ್ಳಾರಿಯ ಮಹಾನಗರ ಪಾಲಿಕೆಯಲ್ಲಿ ಒಂದು ನೌಕರಿಯನ್ನ ನಾವು ಕೊಡಿಸೋದಾಗಿ ಅವರು ಭರವಸೆಯನ್ನ ಕೊಟ್ಟರು. ಮತ್ತೆ ನೌಕರಿಯನ್ನು ಕೂಡ ಅರೇಂಜ್ ಮಾಡಿದೀವಿ ಅನ್ನೋದಾಗಿ ಹೇಳಿದ್ರು. ಅವರು ನಮಗೆ ನೌಕರಿಗಿನ್ನ ಮುಖ್ಯವಾಗಿ ನಮಗೆ ನ್ಯಾಯ ಬೇಕು ಅನ್ನೋಂಥದ್ದನ್ನ ಮಹಿಳೆಯರು ಕೈ ಮುಗಿದು DCM ಮುಂದೆ ಅಳಲನ್ನ ತೋಡ್ಕೊಂಡ್ರು. ಅದಾದ ನಂತರ DK ಶಿವಕುಮಾರ್ ಅವರು ಅಲ್ಲಿರ್ತಕ್ಕಂಥ ಮಾಧ್ಯಮದವರನ್ನ ಹೊರಗೆ ಕಳಿಸಿ ಪರ್ಸನಲ್ ಆಗಿ ನಾವು ಮಾತನಾಡೋದಿದೆ ಅಂತ ಹೇಳಿ ಸ್ವಲ್ಪ ಕಾಲ ಅವ್ರ ಹತ್ರ ಪರ್ಸನಲ್ ಆಗಿ ಮಾತನಾಡಿ ಅವರ ಅಹವಾಲನ್ನ ತಿಳ್ಕೊಂಡು ಈಗ ಹೊರಗೆ ಹೋಗಿರ್ತಕ್ಕಂಥದ್ದು. ಯಾಕಂದ್ರೆ ಕಾರ್ಯಕರ್ತನ ಸಾವಾಗಿದೆ, ಅವರೊಟ್ಟಿಗೆ ನಾವಿದ್ದೇವೆ, ಅವ್ರಿಗೆಲ್ಲಾ ರೀತಿಯ ಶಕ್ತಿಯನ್ನ ತುಂಬುತ್ತೇವೆ ನಾವು, ಅದಕ್ಕಾಗಿನೇ ನಾವು ಇಲ್ಲಿಗೆ ಬಂದಿದ್ದೇವೆ ಅನ್ನೋಂಥ ಮಾತುಗಳನ್ನ ಹೇಳಿದ್ರು. ಇದೀಗ ಬಳ್ಳಾರಿ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಅಧಿಕಾರಿಗಳ ಜೊತೆ, ರೆವಿನ್ಯೂ ಮತ್ತು ಪೊಲೀಸ್ ಅಧಿಕಾರಿಗಳ ಜೊತೆ ಸಭೆಯನ್ನ ನಡೆಸಿದ್ದಾರೆ. ಇದಕ್ಕೂ ಮುಂಚೆ ಬಳ್ಳಾರಿಯ ಅಂಬಾವಿ ನಿವಾಸದಲ್ಲಿ, ರೆಡ್ಡಿ ನಿವಾಸದಲ್ಲಿ ಶ್ರೀರಾಮುಲು ಅವರು ಕೂಡ ಮಾತನಾಡಿದ್ದಾರೆ. ಶ್ರೀರಾಮುಲು ಅವರು ಮಾತನಾಡಿ ಏನು ಇವಾಗ ಗುಂಪು ಕಟ್ಟಿಕೊಂಡು ಮತ್ತೆ ನಮ್ಮ ಮೇಲೆ ಅವರು ದಾಳಿಯನ್ನ ನಡೆಸಿದ್ರು ಕಾಂಗ್ರೆಸ್ನ ಕಾರ್ಯಕರ್ತರು, ಶಾಸಕರ ನೇತೃತ್ವದಲ್ಲಿ. ಆ ಒಂದು ಸಂದರ್ಭದಲ್ಲಿ ರಾಮುಲು ಅವರ ಗುಂಡು ತಗಲಿದೆ ಅನ್ನತಕ್ಕಂಥ ಸುದ್ದಿ ಎಲ್ಲೆಡೆ ವ್ಯಾಪಕವಾಗಿ ಹಬ್ಬಿ ನಮ್ಮ ಅಭಿಮಾನಿಗಳು ಬಂದಿದ್ದಾರೆ. ಆ ಒಂದು ಸಂದರ್ಭದಲ್ಲಿ ದಾಳಿ ನಡೆಸಿದಾಗ ನಾವು ಪ್ರತಿದಾಳಿ ಮಾಡ್ಲೇಬೇಕಾಗುತ್ತೆ, ಕೈ ಕೊಟ್ಟಿ ಕೂರ್ಲಿಕ್ಕಾಗುತ್ತಾ? ಆ ಒಂದು ಸಂದರ್ಭದಲ್ಲಿ ಕಟ್ಟಿಗೆ ತಂದಿರಬಹುದು, ಖಾರದ ಪುಡಿ ತಂದಿರಬಹುದು ಅಂತಕ್ಕಂಥದ್ದನ್ನ ತಮ್ಮ ಕಾರ್ಯಕರ್ತರ ನಿಲುವನ್ನ ಅವರು ಸಮರ್ಥಿಸಿಕೊಂಡ್ರು. ಅದಲ್ಲದೆ ಈಗ DK ಶಿವಕುಮಾರ್ ಅವರು ಈಗ ಬಳ್ಳಾರಿಗೆ ಬಂದಿದ್ದಾರೆ. ಅವರು A1 ಆರೋಪಿ, ಈ ಪ್ರಕರಣದ A1 ಆರೋಪಿ ಆಗಿರ್ತಕ್ಕಂಥ ಶಾಸಕ ನಾರಾ ಭರತ್ ರೆಡ್ಡಿ ಅವರನ್ನ ಕರೆದುಕೊಂಡು ಇವಾಗ ಅವ್ರ ಜೊತೆ ಮಾತನಾಡಿ ಅವ್ರನ್ನ ಕೂಡ್ಸ್ಕೊಂಡು ಪ್ರೆಸ್ ಮೀಟ್ ಮಾಡಲಿದ್ದಾರೆ. ಈ ರೀತಿಯಾಗಿ ಏನು ಒಂದು ಮೊನ್ನೆ ಏನು ಒಂದು ಸತ್ಯಶೋಧನಾ ಸಮಿತಿ ಬಂದಿತ್ತು, ಅವರು ಕೊಟ್ಟಂತ ವರದಿಯ ಆಧಾರದ ಮೇಲೆ ಒಂದು ನ್ಯಾಯವನ್ನ ಒದಗಿಸಬೇಕಾದಂತ DCM ಅವರು ಇವಾಗ A1 ಆರೋಪಿ ಸ್ಥಾನದಲ್ಲಿರ್ತಕ್ಕಂಥ ಶಾಸಕ ಭರತ್ ರೆಡ್ಡಿ ಅವರನ್ನ ಇವರು ಕೂರಿಸ್ಕೊಂಡು ನಾಳೆ SITಗೆ ಕೊಡ್ತಕ್ಕಂತ ಎಲ್ಲಾ ಸೂಚನೆಗಳಿದಾವೆ. ಹಾಗಾದಲ್ಲಿ ಇವರಿಂದ ಏನ್ ನಾವು ನ್ಯಾಯ ನಿರೀಕ್ಷಿಸೋದು? ಇವರ ಪತ್ರಿಕಾಗೋಷ್ಠಿ ಮುಗಿದ ನಂತರ ನಾನು ಮಾತಾಡ್ತೇನೆ ಅನ್ನೋಂಥ ಮಾತುಗಳನ್ನ, ಆಕ್ರೋಶದ ಮಾತುಗಳನ್ನ ಶ್ರೀರಾಮುಲು ಅವರು ಹೇಳಿರ್ತಕ್ಕಂಥದ್ದು. ರೋಷನ್. ಎಸ್, ಥ್ಯಾಂಕ್ ಯು ನಾಗರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ.